ಕಲಬುರಗಿಯ ಕರುಣೇಶ್ವರ ಕಾಲನಿಯ ಜೈವೀರ ಹನುಮಾನ್ ಮಂದಿರದಲ್ಲಿ ಪ್ರಪ್ರಥಮ ಬಾರಿಗೆ ಪಕ್ಷಮಾಸದ ಶ್ರಾದ್ದ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದಾರೆ. ದಿನಾಂಕ 8-9-25ರಂದು ಶುರುವಾದ ಪಕ್ಷಮಾಸ 15 ದಿನಗಳ ಕಾಲ ನಿರಂತರವಾಗಿ ಆಚರಿಸಲು ನಿರ್ಧರಿಸಿದ್ದಾರೆ. ಈ ಪಕ್ಷ ಶ್ರಾದ್ದವನ್ನು ಪಂಡಿತ್ ಗೋಪಾಲಾಚಾರ್ ಅಕ್ಪಂಚಿಯವರು ಬಹಳ ವಿಸ್ತಾರವಾಗಿ ಮಾಡಿಸಿಕೊಡುತ್ತಿದ್ದಾರೆ. ಅತಿ ಕಡಿಮೆ ದರದಲ್ಲಿ ಹನುಮಾನ್ ಮಂದಿರದ ಕಮಿಟಿಯ ಸದಸ್ಯರೆಲ್ಲ ತೀರ್ಮಾನಿಸಿ ಅಚ್ಚುಕಟ್ಟಾಗಿ ಪಕ್ಷಮಾಸ ಯಶಸ್ವಿಗೊಳಿಸಬೇಕೆಂದು ಅಂದುಕೊಂಡಿದ್ದಾರೆ. ಮಂದಿರದ ಅಧ್ಯಕ್ಷರಾದ ಕಿಶನ್ರಾವ್ ಮಟ್ಮಾರಿ ಅವರು ಭಕ್ತರೆಲ್ಲ ಸಹಕರಿಸಿ ಇದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಂಡಿದ್ದಾರೆ. ಮತ್ತು ಕಮಿಟಿಯ ಸದಸ್ಯರಾದ ಕಿಶನ್ರಾವ್ ಮಟ್ಮಾರಿ, ಅವಿನಾಶ್ ಕುಲಕರ್ಣಿ, ವಿನುತ್ ಜೋಶಿ, ಚಂದ್ರಕಾಂತ್ ಕಡಗಂಚಿ, ಜಯತೀರ್ಥ ಜೋಶಿ, ಆರ್.ಕೆ. ಕುಲಕರ್ಣಿ, ಲಕ್ಷ್ಮೀಕಾಂತ್ ಕುಲಕರ್ಣಿ, ವಿಠ್ಠಲ್ ಜಾಳಿಹಾಳ್, ವಿನೋದ್ ಸಾತ್ಖೇಡ್ಕರ್ ಇನ್ನೂ ಅನೇಕರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಂಡಿದ್ದಾರೆ. ಎಲ್ಲ ಭಕ್ತಾದಿಗಳಲ್ಲಿ ವಿನಂತಿಸಿಕೊಳ್ಳೋದಂದರೆ, ನಾವು ಪ್ರಥಮ ಬಾರಿಗೆ ನಮ್ಮ ಕರುಣೇಶ್ವರ ಹನುಮಾನ್ ಜೈವೀರ ಹನುಮಾನ ಗುಡಿಯಲ್ಲಿ ದೇವಸ್ಥಾನದ ಅಭಿವೃದ್ಧಿಗೋಸ್ಕರ ಮಾಡ್ತಾಯಿದ್ದೀವಿ. ಅದ್ರ ಜೊತೆಗೆ ಪಕ್ಷಮಾಸ ಮಾಡಬೇಕಂತ ನಾವು ಎಲ್ಲ ಕಡೆಯಿಂದ ಒತ್ತಡ ಬಂದಿದ್ದು, ಅದಕ್ಕಾಗಿ ನಾನು ಈ ವರ್ಷ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಭಕ್ತಾದಿಗಳು ಇದರ ಸದುಪಯೋಗ ಗೋಪಾಲಾಚಾರ್ಯ ಅಕ್ಪಂಚಿಯವರು ಬಂದು ಎಲ್ಲ ರೀತಿ 15 ದಿನ ಅವರೇ ನಡೆಸ್ಕೊಡ್ತಾ ಇದ್ದಾರೆ. 15 ದಿನವೂ ಮಾಡ್ತೀವಿ. ಇವತ್ತಿಂದು ಕಾರ್ಯಕ್ರಮ ಚೆನ್ನಾಗಿದೆ. ಪ್ರತಿ ರೀತಿ ಎಲ್ಲರೂ ಬಂದು ಆ ಸದುಪಯೋಗ ಪಡೆದುಕೊಳ್ಬೇಕಾಗಿ ಎಲ್ಲ ಭಕ್ತರಲ್ಲಿ ವಿನಂತಿಸಿಕೊಳ್ತೇನೆ. ನಾವು ಈ ಪಕ್ಷಮಾಸದಲ್ಲಿ ಎಲ್ಲ ಶುಗರ್ ಪೇಷಂಟ್ ಇರ್ತಾರಂತೆ, ಅವ್ರಿಗೋಸ್ಕರ ಚಪಾತಿ ಇಲ್ಲ ಪುರಿಯನ್ನು ಅರೇಂಜ್ ಮಾಡಬೇಕಂತ ಅದನ್ನು ಮಾಡಿದ್ದೀನಿ. ಯಾಕೆ ಹೈಯೆಸ್ಟ್ ಜನ 60% ಶುಗರ್ದವರೇ ಇರ್ತಾರೆ. ಅದಕ್ಕೋಸ್ಕರ ಚಪಾತಿ ಅಥವಾ ಪುರಿ ಮಾಡಬೇಕು. ಪುರಿ ಅಂದರೆ ದಿನ ಮಾಡುತ್ತೀವಿ, ಜನಸಂಖ್ಯೆ ಹೆಚ್ಚಾದರೆ ಚಪಾತಿ ಮಾಡಿಕೊಡ್ತೀವಿ. ಅದೇ ರೀತಿ ನಾವು ಈ ಕೇವಲ 500 ರೂಪಾಯಿದಲ್ಲಿ ಇಬ್ಬರಿಗೆ ಕ್ರಿಯಾ ಅವ್ರಿಗೆ ಮಾಡಿ ಎಲ್ಲ ಮಾಡಿಸಿ ಕೊಡ್ತಾಯಿದ್ದೀವಿ. ಎಕ್ಸ್ಟ್ರಾ ಬ್ರಾಹ್ಮಣ ಊಟ ಅಂಥೇಳಿ 150 ರೂಪಾಯಿ, ಕೇವಲ 150 ರೂಪಾಯಿ ಚಾರ್ಜ್ ಮಾಡಿ ಆಗ್ತಾಯಿದ್ದೀವಿ. ಇದನ್ನೆಲ್ಲ ಕರ್ತರು ಮಾಡಿದವರಿಗೆ ಅವರು ಕೇಳಿ ನೀವು ಯಾವ ರೀತಿ ಇದೆ ಅಂತ ತಿಳ್ಕೊಂಡು ನೀವು ಬಂದು ಇದು ಸದುಪಯೋಗ ಪಡ್ಕೋಬೇಕಾಗಿ ಇನ್ನೊಂದು ಬಾರಿ ವಿನಂತಿಸಿಕೊಳ್ತೀನಿ.